ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಬಂದ ತಕ್ಷಣ ಅವ್ರು ಹೇಗ್ ಮಾತಾಡ್ತಾರೆ. ಈಗ ತಾನೇ ಹೇಳಿದ್ರು, ಈ ನಮ್ಮ ಬಿಗ್ ಬಾಸ್ ಗಿಲ್ಲಿ ಒಂದು ಹಾಡು ಹೇಳಿದ್ದು, ಅದು ನಮ್ಮ ಕಡೆ ಎಲ್ಲ ಹಳ್ಳಿಲಿ ಆಡೋ ಅಂತ ಹಾಡು. ಆ ಹಾಡನ್ನ ಕೊಟ್ರೆ ಹೇಗೆ ಆಡಬಹುದು ಅಂತ. ಯಾವ್ದಾದ್ರು ಹಾಡು ನೋಡಿದ್ರ? ಅದಕ್ಕೆ ಕಿಚ್ಚ ಸುದೀಪ್ ಅವರೇ ಕೇಳಿಸ್ಬಿಡ್ತೀನಿ ರೀ. ಬಿಗ್ ಬಾಸ್ ಸೀಸನ್ 12 ಗಿಲ್ಲಿ ಅವರೇ, ಒಂದ್ ಸಿನಿಮಾ ಡೈಲಾಗ್ ಸಿಂಹನ ಫೋಟೋದಲ್ಲಿ ನೋಡಿದೀಯಾ, ಟಿವಿಲಿ ನೋಡಿದೀಯ ಅಷ್ಟೇ, ಯಾಕೆ ಝೂನಲ್ಲಿ ನೋಡಿದೀಯಾ? ಒಂಟಿಯಾಗಿ ತರಳುಮಾಳು ಹುಣ್ಣಿಮೆ ಉತ್ಸವದಲ್ಲಿ ನೋಡಿದ್ಯಾ ನೀನು? ತೆಗೆದೊಂದು ಬಿಟ್ಟು ಅಂದ್ರೆ 1 ಟನ್ ಪಂಚ ಹಾಕೋಣ. ಗಿಲ್ಲಿ ಅವರೇ, ಎಲ್ರು ಕೇಳ್ತಾ ಇದ್ದಾರೆ, ಒಂದು ಹಾಡು ಹಾಡಿದ್ರಲ್ಲ, ಸಮಥಿಂಗ್ ಸಮಥಿಂಗ್ ದೊಡ್ಡವ ಚಿಕ್ಕವ ಹಾಡಿ. ಯಾವ್ದಣ್ಣ? ಅಣ್ಣ ಆಡ್ತೀನಣ್ಣ, ಎಲ್ಲ ಈಗ ಕೋಪರೇಷನ್ ಕೊಟ್ಬಿಟ್ರಣ್ಣ, ಆಡ್ಬಿಡ್ಲಣ್ಣ. ಖಂಡಿತ ಖಂಡಿತ. ದೊಡವ ದೊಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸರ್ಗಾಕೋ ಸೊಪ್ಪು, ಇವ್ರು ಮಾಡಿ ತಪ್ಪು. ಸರಿನಣ್ಣ? ಇನ್ನೊಂದು ಯಾವುದೋ ಹಾಡಿದಿರಲ್ಲ, ಅದನ್ನು ಹಾಡಿ ಅಣ್ಣ. ರಘುವಣ್ಣನ ಬಗ್ಗೆ ಹಾಡಿದಣ್ಣ. ಯಾರಿಗ್ ಬೇಕು ಇಂಥ ಪ್ರಿನ್ಸಿಪಾಲು, ತಲೆ ಮೇಲೆ ಇಲ್ಲ ಒಂದೇ ಕೂದಲು, ಬಾಯಲ್ಲಿ ಇಲ್ಲ 2 ದೌಡೆ ಹಲ್ಲು. ಓಕೆ ಓಕೆ. ಟೀಚರ್ನ ಚಪ್ಪಾಳೆ ಗಿಲ್ಲಿಗೆ, ನಿಮ್ಮ ಚಪ್ಪಾಳೆ. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಈ ಸಾಂಗ್ ಬಹಳ ಫೇಮಸ್ ಮಾಡ್ಬಿಟ್ರು. ಅದಕ್ಕೆ ಮ್ಯೂಸಿಕ್ ನಮ್ಮ ಕೇಂದ್ರ ಸಚಿವರು ಎಚ್ ಡಿ ಕುಮಾರಣ್ಣ. ಅಣ್ಣ, ನೀವೇ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಹುಡುಗ, ಗಿಲ್ಲಿ ಗೆದ್ದ, ಆ ಹಾಡು ಆಡ್ತಿದ್ರು. ನೀವು ಹಾಡು ಆಡಿ ಅಂದ್ರೆ ಅವ್ರೇನು ಹೇಳ್ಬೋದು ನೋಡಿ. ನೋಡಿ ಬ್ರದರ್, ನಮಗೇನು ಬೇರೆ ಕೆಲಸಗಳಿಲ್ಲ ಅಂತ ತಿಳ್ಕೊಂಡಿದ್ದೀರ ನೀವು. ಆದರೂ ನಿಮ್ಮ ಆಶೆಗೆ ನಮ್ಮ ಮಂಡ್ಯದ ಹುಡುಗ ಗೆದ್ದಿದ್ದಾನೆ. ನನಗೂ ಬಹಳ, ನಾನು MP ಆ ಕ್ಷೇತ್ರದಲ್ಲಿ ನಾನು ಕೂಡ ಇವತ್ತು ಸಚಿವನಾಗಿದ್ದೇನೆ ಕೇಂದ್ರ ಸರ್ಕಾರದಲ್ಲಿ. ಇಲ್ಲಿ ವಿಶ್ವೇಶ್ವರಯ್ಯ ಉಕ್ಕು ಕಾರ್ಖಾನೆ ಪುನರ್ಸ್ಥಾಪನೆ ಆಗಬೇಕು ಅಂತ ಎಲ್ಲರೂ ಕೂಡ ನಮ್ಮ ಶಾಸಕರಾದಿಯಾಗಿ ಒಕ್ಕೊರಲಿನಿಂದ ಕರ್ನಾಟಕದಾದ್ಯಂತ ನಾವು ಅದರ ಬಗ್ಗೆ ಗಮನ ಹರಿಸ್ತಾ ಇದ್ದೇವೆ. ಈಗ ಒಂದು ಹಾಡಾಡಿ ಅಂತ ಹೇಳ್ತೀನಿ ನೋಡಿ. ನಮಗೆ ದೊಡವ ದೊಡವ ದೋಸೆ ಕೊಡೋದು ಬೇಡಿ, ಚಟ್ನಿ ಕೊಡೋದು ಬೇಡಿ. 2018ಕ್ಕೆ ಏನಾದರೂ ಕೊಡಂಗಿದ್ರೆ ಕೊಡ್ರಿ, ಬರ್ತೀನಿ. ನಮಸ್ಕಾರ. ಈಗ ಸಿದ್ದರಾಮಯ್ಯ ಅವರು ಬರ್ತಾ ಇದ್ರು, ನಮ್ಮ ಹಿಂದಿನ ಮುಖ್ಯಮಂತ್ರಿಗಳು. ಅಣ್ಣ, ಅವರು ಸನ್ಮಾನ ಮಾಡಿದ್ರು ಮೊನ್ನೆ ಕರೆಸಿ. ನೀವೇನು ಹೇಳ್ತೀರಾ? ಏಯ್ ಒಡಿರಿ ಕಪಾಲ್ಕ ಅವನಿಗೆ, ಕೈ ಸಾಚಿಗ ಅವನ್ನ. ಏನೇ ನಿಮ್ಮ ಪ್ರಶ್ನೆಗಳೆಲ್ಲ? ದೊಡವ ದೊಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಟ್ನಿ ಕೊಡು, ಸದ್ಯಕ್ಕೆ ನಾವು ಕುರ್ಚಿಲಿರಕ್ ಬಿಡು. ನೆಮ್ಮದಿಯಾಗಿ ಅಲ್ವಾ? ನಮ್ಮಪ್ಪ ರಾಜ ಅಲ್ಲಪ್ಪ, ವ್ಯವಸಾಯಗಾರ ಅಲ್ಲ. ತಪ್ಪು ಯಾರು ಮಾಡಿದ್ರು ತಪ್ಪೇ, ಹೌದಲ್ಲ? ನಿಂದೇನಪ್ಪ ಸಮಸ್ಯೆ? ಅವಾಗಿಂದ ನಿಂತ್ಕೊಂಡು ನೀನು ಕೇಳಬೇಕು ಅಂತ ಇದೆಯಾ? ಸರ್, ಧರ್ಮಸ್ಥಳಕ್ಕೆ ಹೋದ್ ನನ್ನ ಹೆಂಡತಿ ಬಂದೇ ಇಲ್ಲ. ನೀವೇನೋ ಫ್ರೀ ಬಸ್ ಬಿಟ್ಬಿಟ್ರಿ, ಒಳ್ಳೆ ಯೋಜನೆ ಬೇರೆ. ಆದ್ರೆ ನಮ್ಮ ಹೆಂಗಸರು ಮನೇಲೇ ಇರ್ತಾ ಇಲ್ಲ ಸರ್. ಬಸ್ ಹತ್ಕೊಂಡು ಹೋಯ್ತಾವ್ರೆ. ನಮ್ಗೆ ಅಡುಗೆ ಮಾಡೋಕ್ಕೆ ನಮಗೆ ಬರಲ್ಲ. ನಾನು ಶುಗರ್ ಪೇಷಂಟು, ಮುದ್ದೆ ಮಾಡ್ಕೊಬೇಕು. ಹೆಂಗಸರು ದಿನ ಬಸ್ ಹತ್ಕೊಂಡು ಹೋಯ್ತಾಳೆ. ಮೊನ್ನೆ ಧರ್ಮಸ್ಥಳ ಹೋಗಿದ್ದು ಬಂದ್ಲು, ಬಾದಾಮಿ ಮನೆಗೆ ಹೋಗೋಣ ಅಂದರೆ ಈ ಕಡೆ ಬಾದಾಮಿ ಬನಶಂಕರಿ ಖಾಲಿ ಬಸ್ ಐತೆ, ಹೋಯ್ತೀನಿ, ಸಿ ಯು ಟಾಟಾ ಅಂದ್ಬಿಟ್ಟು ಹೋಗ್ಬಿಟ್ಲು. ಮೊನ್ನೆ ಖಾಲಿ ಬಸ್ ಹೋಗ್ತಾ ಇತ್ತು, ಹತ್ಕೊಂಡ್ಬಿಟ್ರು. ಡಿಪೋಗೆ ಹೋಗುತ್ತೆ ಕಣಮ್ಮ ಅಂದ್ರೆ ನೆಂಟಿ ಕೇಳ್ತಿಲ್ಲ, ಅಲ್ಲಿಗೂ ನಡೀರಿ ಅಂದ್ಲು. ಇಷ್ಟೆಲ್ಲ ಇರಲಿ, ಮೊನ್ನೆ ರೈಲ್ವೆ ಸ್ಟೇಷನ್ಗೆ ಹತ್ಬಿಟ್ಟು ಅಲ್ಲಿ ಟಿ ಕೇಳಕ್ ಬಂದ್ರೆ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟವಳೆ. ಅವ್ರು ಫೈನ್ ಹಾಕಿ ಕಳಿಸ್ಬಿಟ್ಟವ್ರೆ. ನಂದು 1,000 ಲಾಸ್ ಆಗ್ಬಿಡ್ತು. ಏನ್ ಮಾಡೋದು ಸಿದ್ದರಾಮಯ್ಯ ಊಟಕ್ಕೆ? ನಾನು ಇಂದಿರಾ ಕ್ಯಾಂಟೀನ್ ಮಾಡಿಲ್ವನಯ್ಯ? ಹೋಗಿ 5 ರೂಪಾಯಿ ಕೊಡ್ಬಿಟ್ಟು ಊಟ ಮಾಡು. ಪಾಪ ಹೆಂಗಸ್ ಎಲ್ಲಿಗ್ರಿ ಹೋಗ್ತಾರೆ? ಈಗ 5 ಗ್ಯಾರಂಟಿಗಳು ಒಳ್ಳೆಯವ್ರಿಗೆ ಬೇಡಪ್ಪ, ಬಡವ್ರಿಗೆ ಯಾರು ತಲುಪ್ತಾ ಇದೆಯಾ? ಅದು ಅವ್ರು ತಗೊಳ್ಳಿ ಬಿಡಿ. ಈಗ ಹೆಂಗಸ್ ಎಲ್ಲಿಗೆ ಹೋಯ್ತಾರೆ? ದೇವಸ್ಥಾನಕ್ಕೆ ಹೋಯ್ತಾರೆ. ಅದು ಬಿಟ್ರೆ ತವ್ರ ಮನೆಗೆ 2 ಸತಿ ಹೋಗಿದ್ದು ಒಂದೇ ದಿನಕ್ಕೆ ವಾಪಸ್ ಬರ್ತಾರೆ. ಈ ಗಂಡಸರಿಗೆ ಫ್ರೀ ಬಸ್ ಕೊಟ್ಬಿಟ್ಟಿದ್ರೆ ಡೈಲಿ ಗೋವಾಕ್ಕೆ ಹೋಗ್ಬಿಡೋರಿಲ್ಲ, ಮನೆಗೆ ಬರ್ತಿರ್ಲಿಲ್ಲ ಯಾರು, ಹೌದಲ್ಲ? ಆದ್ರಿಂದ ಇವತ್ತು ಒಳ್ಳೆ ಕಾರ್ಯಕ್ರಮ, ತರಳುಬಾಳು ಹುಣ್ಣಿಮೆ ಉತ್ಸವ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಯಾವುದೇ ರಾಜಕೀಯ ಇಲ್ಲ, ಹೌದಲ್ಲೇನಪ್ಪ? ಏನೇ ನಿಂದು
ಯಾವನ ಹೌದವಲಿ ಅವನನ್ನು ಕಳಿಸಾಚೆಗೆ ಅವನ್ನ ನೋಡಿ ಅವನು ಹೇಳ್ತವ್ರೆ ಎಲ್ಲಾ ಭಾಗ್ಯನೂ ಕೊಟ್ಟಿದ್ದೀರಿ ಸಿದ್ದರಾಮಯ್ಯನವ್ರೆ, ಎಲ್ಲಾ ಭಾಗ್ಯ ಕೊಟ್ರಿ, ಹಾಗೆ ನಮ್ಮ ಪಕ್ಕದ ಮನೆ ಭಾಗ್ಯನ ಕೊಟ್ಟು ಮದುವೆ ಮಾಡಿಸಿ ಅಂತ. ನೋ ಮ್ಯಾರೇಜ್ ಸ್ಕೀಮ್, ಈಗಲೇ ಗ್ಯಾರಂಟಿಗೆ ಹಣ ಸ್ವಲ್ಪ ದುಸ್ತರವಾಗಿದೆ. ಆಯ್ತಾ? ಆಯ್ತಪ್ಪ, ಸಾಮೂಹಿಕ ವಿವಾಹ ಮಾಡಿಸ್ತಾರೆ ಇಲ್ಲಿ ಸಂಗಮೇಶ್ ಅವ್ರಿಗೆ ಹೇಳ್ತೀನಿ, ಹೋಗು, ಉಚಿತವಾಗಿ ಮಾಡಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ಹಾಗೇನೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪಾಜಿ ಅವರು ಬಂದಿದ್ದಾರೆ, ಅವ್ರು ಹೇಗೆ ಮಾತನಾಡ್ತಾ ಇದ್ದಾರೆ ನೋಡೋಣ, ಅವರ ಒಂದು ಧ್ವನಿ. ಬಂಧುಗಳೆಲ್ಲ ನಮಸ್ಕಾರ. ಸ್ವಾಮಿ, ಇವತ್ಯಾವುದೇ ಕಾರಣಕ್ಕೂ ಈ ವಿಜಯದ ಸಂಕೇತವನ್ನು ನಾನು ಇಳಿಸೋದಿಲ್ಲ ಸ್ವಾಮಿ. ಇದನ್ನ ನಾನು ಘಂಟಾಘೋಷವಾಗಿ ಹೇಳ್ತೇನೆ. ಏನು ಮಹಾ ವಯಸ್ಸಾಗಿತ್ತು ನನಗೆ, 70 ವರ್ಷದ ಮೇಲ್ಪಟ್ಟವರು ಅಂತೇಳಿ ನಮ್ಮ ಕುರ್ಚಿನೇ ಕೊಡ್ಲಿಲ್ಲ ಸ್ವಾಮಿ. ಏನು 70 ವರ್ಷ ಆಗಿತ್ತು, ಇವತ್ತಿಗೂ ಅಧಿಕಾರ ಕೊಟ್ಟು ನೋಡ್ಲಿ, 20 ವರ್ಷದ ಯುವಕಂತರ ಕೆಲಸ ಮಾಡ್ತೇನೆ ನೋಡಿ. ನಾನು ಮೊದಲು ಈಗ ಹೇಳ್ತಾ ಇದ್ದೆ, ತದನಂತರ 2 ಕೈಯಿಂದ ಈಗ ಅಂತ ಇದ್ದೆ ಸ್ವಾಮಿ. ಇದರ ಅರ್ಥ ಏನು ಗೊತ್ತೇನು? 4 ಬಾರಿ ನಾನು ಮುಖ್ಯಮಂತ್ರಿ ಆಗಿದ್ದೆ ಅಂತ ಅರ್ಥ. ಯಾರ್ಯಾವುದು ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ. ಯಾರು ಹೌದಾವಳಿ ಅನ್ನೋದು? ಹೌದಾವಳಿಯ ಸಿದ್ದರಾಮಯ್ಯನವರು. ನಾನು ಹೌದಾವಳಿ ಅಲ್ಲ ಸ್ವಾಮಿ. ರಾಜಕೀಯದ ರಾಜ್ಯದಲ್ಲಿ, ನಿಮ್ಮೆಲ್ಲರ ಹೃದಯದಲ್ಲಿ, ರಾಜಕೀಯದಲ್ಲಿ ರಾಜಾವಲಿ. ಎಲ್ಲರೂ ನಮಸ್ಕಾರ. ತಾಯಿ ನಮಸ್ಕಾರ, ಮಕ್ಕಳು ನಮಸ್ಕಾರ. ಹಾಗೆ ಈ ಕಾರ್ಯಕ್ರಮ ನೋಡಿ ಸರ್, ಕಾರ್ಯಕ್ರಮ ಉತ್ಸವ ಹೇಗಿದೆ. ವಸತಿ ಸಚಿವರು, ಚಾಮರಾಜಪೇಟೆ ಶಾಸಕರು ಜಮೀರ್ ಅಹಮದ್ ಖಾನ್ ಅವರು ಬಂದರು. ಹಣ ನೋಡಿ ಹೆಂಗಿದೆ. ಲಾಟ್ರಿ ಏನ್ ಸರ್ ಇದು? ಕಾರ್ಯಕ್ರಮ ಅಂದ್ರೆ ಇದು ರೀ, ನಮ್ಮನೆ ಕಾರ್ಯಕ್ರಮ, ನಮ್ಮ ತಲೆಬಾಳು ಹುಣ್ಣಿಮೆ ಕಾರ್ಯಕ್ರಮ ರೀ. ಚಪ್ಪಾಳೆ ಕಟ್ಬೇಕು ನೀವು, ಚಟ್ಪಟ ಅಂತ ಸುಮ್ಮನೆ ಕೂತಿರ್ಬಾರ್ದು. ನೋಡಿ, ಇದು ನಮ್ಮ ಚಪ್ಪಾಳೆ. ನಾವೆಲ್ಲ ಒಂದೇ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸೇರಿ ನಾವು ದೇಶ ಕಟ್ಟಿರೋದು. ಸಾರೆ ಜಹಾನ್ ಸೆ ಅಚ್ಚಾ ಹಿಂದೂ ಸಿತಾ ಹಮಾರ. ಫೋಟೋಗ್ರಾಫರ್ ಇಲ್ಲಿ ಒಂದು ಫೋಟೋ ತೆಗಿಯಪ್ಪ. ಅಲ್ಲಿ ಕಚ್ಕೊಂಡಿರೋ ಸರಿಯಾಗಿ ತೆಗಿ, ಆಮೇಲೆ ಬಾ ವಿಚಾರಿಸ್ಕೊತೇನೆ. ಆಯ್ತು, ಓಕೆ. ಕಂಗಾಜೆ ಹಳೆ ಡೌ ಸಿಕ್ಕಿಲ್ಲ ನಿಂಗೆ, ಹಬ್ಬ ಡಬಲ್ ಲಾಟ್ರಿ. ಕಂಗಾಜೆ ಸಬ್ರಾರ್, ಇಷ್ಟು ಹೇಳ್ತಾ ಇದ್ರು, ಮೊಬೈಲ್ ನೋಡ್ತಾ ಇದೆಯಲ್ಲ ಮಿಸ್ಟರ್, ಏನ್ ನೋಡ್ತಾ ಇದೆಯಾ ಮೊಬೈಲಲ್ಲಿ? ಒಳ್ಳೆ ಕಾರ್ಯಕ್ರಮ ರೀ, ಅದನ್ನ ನೋಡಿದ್ಬಿಟ್ಟು ಮೊಬೈಲ್ ಏನೇನು ನೋಡ್ತಾ ಇದೆ? ನಿನ್ ಜನ್ಮಕ್ಕೆ ಹೋಗು. ಕಂಗಾಜೆ ಸಬ್ರಾರ್, ಹಬ್ಬ ಲಾಟ್ರಿ. ನೋಡಿ ಹಿಂಗೆ ಹೇಳ್ಬಿಟ್ರು. ಇನ್ನು ನಮ್ಮ ಕನ್ನಡದ ಕಟ್ಟಾಳು ವಾಟಾಳ ನಾಗರಾಜಣ್ಣ ಅವರು ಬಂದಿದ್ರೆ ಈಗ ಮಾತನಾಡ್ತಾ ಇದ್ರು. ಕಾವೇರಿ ನಮ್ಮದು, ಕರ್ನಾಟಕ ನಮ್ಮದು, ಭದ್ರಾವತಿ ನಮ್ಮದು, ಇವತ್ತಿನ ತರಳುಬಾಳು ಹುಣ್ಣಿಮೆ ಉತ್ಸವ ನಮ್ಮದು. ಒಡೆಯ ಒಂದು ಚಪ್ಪಾಳೆ ಜೋರಾಗಿ, ಇನ್ನೂ ಜೋರಾಗಿ. ಸಾಕು, ನಿಲ್ಲಿಸಿ. ನಿಲ್ಲಿಸಲೇಬೇಕು. ನಾನು ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಎಷ್ಟು ಚಳವಳಿ ಮಾಡಿದ್ದೀವಿ, ಎಷ್ಟು ಬಂದ್ ಮಾಡಿದ್ದೀವಿ ಕನ್ನಡಕ್ಕೋಸ್ಕರ. ಆದ್ರಿಂದ ನೀವೆಲ್ಲೇ ಇರಿ, ಹೇಗೆ ಇರಿ, ಕನ್ನಡವನ್ನ ಉಳಿಸಬೇಕು, ಬೆಳೆಸಬೇಕು, ಬಳಸಬೇಕು. ಇಲ್ಲ ಅಂತಂದ್ರೆ ನಾಳೆಯಿಂದ ಕರೆಂಟ್ ಬಂದ್, ನೀರ್ ಬಂದ್, ಆಟೋ ಬಂದ್, ಲಾರಿ ಬಂದ್, ಮೈಕ್ ಬಂದ್, ಮಾತ್ ಬಂದ್. ಬೆಳಿಗ್ಗೆ ಎದ್ರೆ 2 ಬಂದ್. ಅಣ್ಣ, ಬೆಳಿಗ್ಗೆ ಎದ್ದು 2 ಬಂದಂದ್ರಲ್ಲ ಏನು ಹುಡುಗಾಟ ಆಡ್ತೀರೇನ್ರಿ? ಬೆಳಿಗ್ಗೆ ಎದ್ದು 2 ಬಂದಂತಂದ್ರೆ ಹಾಲ್ ಬಂದ್, ಪೇಪರ್ ಬಂದ್ ಅಷ್ಟೇ. ನೋಡಿ, ಯಾರ ಶೌಚ ಬಂದಂತವ್ರೆ, ಅದಲ್ಲ. ಹಾಗೆ ನಮ್ಮ ಬ್ರಹ್ಮಾಂಡ ಗುರೂಜಿಗಳು ಬಂದಿದ್ರೆ, ನರೇಂದ್ರ ಶರ್ಮಾ ಹೆಂಗ್ ಮಾತಾಡ್ತಾ ಇದ್ರು. ಬ್ರಹ್ಮಾಂಡ ಗುರುಗಳೇ ಮಾತಾಡಿ. ಅನಿಷ್ಟ ಮುಡಿಯದೆ, ಬಾಯಿ ಮುಚ್ಕೊಂಡು ಕೂತ್ಕೋ. ನೋಡಿ, ವಿಶೇಷವಾಗಿ ತಿಳ್ಕೊಳ್ಳಿ, ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಜೀವನದಲ್ಲಿ ಮುಂಡ ಮೋಚ್ಕೋಬೇಡಿ. ಯಾವತ್ತಷ್ಟೇ ಹೆಣ್ಣುಮಕ್ಳು ಮನೆಯಲ್ಲಿ ಕಿಲಿಗಿಲ ಅಂತ ನಗ್ತಾ ಇದ್ರೆ ಲಕ್ಷ್ಮಿ ಕಳೆ ಜಂಜನ ಅಂತ ಕಾಂಚಾನ ಉದುರುತ್ತೆ. ಇದನ್ನ ಕೇಳಿಸ್ಕೊಂಡ್ಬಿಟ್ಟು ಹೆಣ್ಮಕ್ಳು ಬ್ರಹ್ಮಾಂಡ ಗುರುಗಳು ಬಂದಿದ್ರು ತರಳುಬಾಳ ಹುಣ್ಣಿಮೆ ಉತ್ಸವದಲ್ಲಿ ಹೇಳಿದ್ದಾರೆ, ಹೆಣ್ಮಕ್ಳು ಮನೆಯಲ್ಲಿ ನಕ್ಕಿದ್ರೆ ಜಂಜನ ಅಂತ ಕಾಂಚಾನ ಉದುರುತ್ತೆ. ನೀವು ಕೆಲಸಕ್ಕೆ ಹೋಗ್ಬೇಡಿ ಅಂತ ಗಂಡನ ಮನೆಯಲ್ಲೇ ಕೂರಿಸ್ಕೊಂಡು ಒಂದು ಬಿಂದಿಗೆ ಇಟ್ಕೊಂಡು ಕಿಲಿಕಿಲ ಅಂತ ನಗ್ತಾ ಇದ್ರೆ ಗಂಡ ಏನು ಮಾಡ್ತಾನೆ? ತಗೊಂಡು ಮೆಂಟಲ್ ಹಾಸ್ಪಿಟ್ಲಿಗೆ ಹಾಕ್ತಾನೆ. ಹಾಗೇನೆ ಗಂಡಸರು ಅಷ್ಟೇ ದುಡ್ದು ತಂದು ಮನೆ ನೋಡ್ಕೋಬೇಕು. ಇಲ್ಲಿ ಯಾರೋ ಆತರ ಇಲ್ಲ. ಕೆಲವರು ಕುಡಿದು ತಿಂದು ಮೋರ್ಲೆ ಬಿದ್ದು ಒತ್ತಾಡ್ತಿರ್ತಾರೆ. ಬೆಳಿಗ್ಗೆ ಹೆಗ್ಣ ಬಂದು ಅಲ್ಲೊಜ್ಜಿದ್ರು ಗೊತ್ತಾಗಲ್ಲ.
ಏನು ಬಂದಿದೆ? ಅನಿಷ್ಟ. ಅದಕ್ಕೋಸ್ಕರ ವಿಶೇಷವಾಗಿ ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಜೀವನದಲ್ಲಿ ಮುಂಡ ಮೋಚ್ಕೊಬೇಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಹಾಗೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು, ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಮಾತನಾಡಿದ್ರೆ ಹೇಗಿರುತ್ತೆ? ಒಂದು ಶೈಲಿ ನೋಡೋಣ. ಅವ್ರು ಕನ್ನಡದಲ್ಲಿ ಮಾತನಾಡ್ತಾರೆ, ಅವ್ರು ಹಿಂದಿಲಿ ಮಾತನಾಡ್ತಾರೆ. ನಾವು ಹಾಸ್ಯಗಾರರಾಗಿ ಒಂದು ಸಣ್ಣ ಹಾಸ್ಯ ಲೇಪನವನ್ನ ಕೊಡ್ತೇವೆ ಅಷ್ಟೇ. ಅವ್ರೇನು ಹಾಸ್ಯ ಮಾಡೋದಿಲ್ಲ, ಆದ್ರೆ ನಿಮಗದು ಹಾಸ್ಯ ಅನ್ಸುತ್ತೆ. ಮೊದಲಿಗೆ ನಾವು ಕನ್ನಡಿಗರು ಹೆಮ್ಮೆ ಪಡಬೇಕು. ಯಾಕಂದ್ರೆ ಈ ಒಂದು ಮಣ್ಣಿನ ವ್ಯಕ್ತಿ ಕನ್ನಡಿಗ ಒಬ್ಬರು ಈ ದೇಶದ ಪ್ರಧಾನಿ ಆಗಿದ್ರು ಅಂದ್ರೆ ನಾವು ನಿಜವಾಗ್ಲೂ ಹೆಮ್ಮೆ ಪಡಬೇಕು. ಒಬ್ಬ ಬಡ ಕುಟುಂಬದಿಂದ, ರೈತ ಕುಟುಂಬದಿಂದ ಬಂದಂತ ಒಬ್ಬ ಕನ್ನಡಿಗರು, ನಿಜವಾಗ್ಲೂ ಅದು ನಾವು ಹೆಮ್ಮೆ ಪಡುವಂತ ವಿಷಯ. ಈಗ ದೇವೇಗೌಡರ ಒಂದು ಧ್ವನಿ. ಸೌಂಡ್ ಕೊಟ್ಟಿದ್ದೀನ್ರಿ. ಈ ದೇವೇಗೌಡ ಇನ್ನು ಬದುಕಿದ್ದಾನೆ. ಮೈಂಡ್ ಇಟ್. ಯಾರೇ ಅದು ಊಟೋಳಿಯು. ಈ ದೇವೇಗೌಡ ಇವತ್ತಿನವರೆಗೂ ಸಕ್ರಿಯ ರಾಜಕಾರಣ ಮಾಡಿ ಒಳ್ಳೆ ಮಾತನ್ನ, ಒಳ್ಳೆ ಹೆಸರನ್ನ ತಗೊಂಡಿದ್ದಾನೆ. ದಟ್ ಈಸ್ ದೇವೇಗೌಡ. ಮೈಂಡ್ ಇಟ್. ಅಣ್ಣ, ಪಿಜ್ಜಾ ಬರ್ಗರ್ ತಿನ್ಬೇಕಂತೆ. ಯಾರು ಇದು ನಾನ್ ಸೆನ್ಸ್? ಗೆಟ್ ಲಾಸ್ಟ್ ಇಡಿಯಟ್. ವಾಟ್ ರಬಿಶ್ ಯುವರ್ ಟಾಕಿಂಗ್. ಒಬ್ಬ ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಯಾರೊಬ್ರು ಬೇಜಾರು ಮಾಡ್ಕೋಬೇಡಿ. ಪಿಜ್ಜಾ ಬರ್ಗರ್ ಹೇಗಿರುತ್ತೆ? ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗಿರುತ್ತೆ. ದಯವಿಟ್ಟು ಜಂಕ್ ಫುಡ್ ತಿನ್ನಬೇಡಿ, ಕಲರಿಂಗ್ ಫುಡ್ ತಿನ್ನಬೇಡಿ. ರಾಗಿ ಮುದ್ದೆ ತಿನ್ನಿ, ದೇಹಕ್ಕೆ ತಂಪು, ತೋಳಿಗೆ ಬಲ. ನಮ್ಮ ಕಾಲದಲ್ಲಿ ರಾಗಿ ಮುದ್ದೆ ಕಾಳುಗಳು ತಿಂದು ಒಬ್ಬ ಮನುಷ್ಯ 20 ವರ್ಷಕ್ಕೂ ಫಿಗರ್, 50 ವರ್ಷಕ್ಕೂ ಫಿಗರ್. ತುಮಕೂರಿನ ಸಿದ್ಧಗಂಗಾ ಶ್ರೀಗಳು, ಸಾಲುಮರದ ತಿಮ್ಮಕ್ಕ ರಾಗಿ ಪದಾರ್ಥ ತಿಂದು 115 ವರ್ಷಗಳ ತನಕ ಬದುಕಿದ್ರು. ಅವ್ರಿಗೊಂದು ಚಪ್ಪಾಳೆ ತಟ್ಟಬಹುದು ನೀವು. ಆದರೆ ಕೇಳಿಸ್ಕೊಳ್ರಿ, ಈ ಕಾಲದಲ್ಲಿ ಬರ್ಗರ್, ಮಂಚೂರಿಯನ್, ಪಿಜ್ಜಾ ಅಂತ ತಿಂದೊಬ್ಬ ಮನುಷ್ಯ 20 ವರ್ಷಕ್ಕೆ ಫಿಗರ್, 30 ವರ್ಷಕ್ಕೆ ಪ್ರೆಷರ್, 40 ವರ್ಷಕ್ಕೆ ಶುಗರ್, 50 ವರ್ಷಕ್ಕೆ ಡಮ. ಅದಕ್ಕೆ ರಾಗಿ ಮುದ್ದೆ ತಿನ್ನಿ. ನರೇಂದ್ರ ಮೋದಿ ಅವರು ಬಂದಿದ್ದಾರೆ ನನ್ನ ಜೊತೆ, ಬನ್ನಿ ಮಾತಾಡಿ. मेरे भाई और बहनों, हम सब भारतीय है। भाई और बहनों, भारत देश में भाषा अनेक, धर्म अनेक, भारत एक। एक भारत श्रेष्ठ भारत, एक भारत स्वच्छ भारत, सबका साथ, सबका विकास। देवेगौड़ा जी, ನಮ್ಮ ಅಪ್ಪನಾಣಿ ಹಿಂದಿ ಅರ್ಥ ಆಗಿಲ್ಲ. ಒಂದ್ಸರಿ ಕನ್ನಡದಲ್ಲಿ ಮಾತಾಡಿ. ಎಲ್ಲ ಭದ್ರಾವತಿಯ ಜನತೆಗೆ ತರಳುಬಾಳು ಹುಣ್ಣಿಮೆ ಉತ್ಸವದ ಹಾರ್ದಿಕ ಶುಭ ಕಾಮನೆಗಳು. ಬಾಯರ್ ಬಹನ. ಮೋದಿ ಅವರೇ, ನೀವು ಚೆನ್ನಾಗಿ ಮಾತಾಡಿದ್ರಿ, ಆದರೆ ಓದಲ್ಲಿ ಬಂದಲ್ಲಿ ಈ ಥರ ಕೈನ ಅಳ್ಳಾಡಿಸ್ಕೊಂಡು ಮಾತಾಡಬೇಡಿ. ಯಾಕಂದರೆ 3 ವರ್ಷಗಳ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ MLA ಎಲೆಕ್ಷನ್ ಆದಾಗ ನೀವು ರೋಡ್ ಶೋಗೆ ಬಂದು ಜನಗಳ ಮುಂದೆ ಈ ಥರ ಕೈನ ಅಳ್ಳಾಡಿಸಿ 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 ಜನ ಜಾಸ್ತಿ ಇದಕ್ಕೆ ಒತ್ತು ಬಿಟ್ರು. ದಯವಿಟ್ಟು ನೆಕ್ಸ್ಟ್ ಟೈಮು ಈ ಥರ ಕೈನ ಅಳ್ಳಾಡಿಸಬೇಡಿ. ಅದರ ಬದಲು ಈ ಕೈನಲ್ಲಿ ಒಂದು ಹೂವು ಹಿಡ್ಕೊಂಡು ಅಳ್ಳಾಡಿಸಿ 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 ನೋಡಿ. ನೀವು ಮಾಡಿರೋ ಕೆಲಸಕ್ಕೆ ನಿಮಗೂ ಲಾಸು, ನಮಗೂ ಲಾಸು. ಏನೂ ಮಾಡೋಕ್ಕಾಗೋದಿಲ್ಲ. देवेगौड़ा जी क्या अच्छा है आपको? ಏನು ಹೇಳಿದ್ರಿ ಇವರು?
ಕ್ಯಾ ಚಾಯ್ ಆಪ್ಕೋ? ನಾನು ಚಾ ಕುಡಿಯಲ್ಲ, ಕಾಫಿ ಮಾತ್ರ. अच्छा तमाश देवेगौड़ा जी, क्या बात है? ನಾನು ರೈಸ್ ಬಾತ್ ತಿನ್ನಲ್ಲ ರೀ. ಮೊದಲೇ ಹೇಳಿದ್ದೀನಿ, ನಮ್ಮ ಕರ್ನಾಟಕದ ರೈತರು ಬೆಳೆದಿರತಕ್ಕಂಥ ರಾಗಿಯಿಂದ ಮಾಡಿದ ರಾಗಿ ಮುದ್ದೆ ಮಾತ್ರ ತಿನ್ನೋದು. ನಮ್ಮ ರೈತರಿಗೆ ಒಳ್ಳೆ ಬೆಂಬಲ ಬೆಲೆ ಕೊಡಿ, ರಾಗಿನ ಉನ್ನತ ಸ್ಥಾನದಲ್ಲಿ ತಗೊಂಡೋಗಿ ಅಂತ ಹೇಳ್ತಾ, ಈ ದೇವೇಗೌಡರ ಬಗ್ಗೆ ಇನ್ನೂ ಗೊತ್ತಿಲ್ಲ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಆಡಿಸಿ ನೋಡು, ಬೀಳಿಸಿ ನೋಡು, 93 ವರ್ಷ ವಯಸ್ಸು, ಉರುಳಿ ಹೋಗದು. ಎಲ್ಲರಿಗೂ ನಮಸ್ಕಾರ. ಇಲ್ಲೆಲ್ಲ ಹಿರಿಯರು ಬಂದಿದ್ದೀರಿ. ಹಿರಿಯ ನಟರನ್ನ ಎಷ್ಟು ಜನ ಜ್ಞಾಪಿಸ್ಕೊತಿರೋ ನೋಡೋಣ. ಮೊದಲಿಗೆ ನಮ್ಮ ಬಾಲಕೃಷ್ಣ ಅವರು, ಹಿರಿಯ ನಟ ಬಾಲಣ್ಣ. ನೋಡಿಪ್ಪ, ಸರಿಯಾಗಿ ಕೇಳಿಸ್ಕೊಳ್ಳಿ, ಇಂಥ ಕಾರ್ಯಕ್ರಮ ಅಂದ್ರೆ ನನಗೆ ಬಹಳ ಸಂತೋಷ. ಆ ಶ್ರೀಗಳ ಆಶೀರ್ವಾದ ನಾನು ತಗೊಂಡೋಗೋಣ ಅಂತ ಬಂದೆ ಕಡೆಯ. ನೋಡಿ, ನಿಮ್ ಜೊತೆ ಮಾತಾಡ್ಬೇಕು ಅಂತ ಆಸೆ, ಆದ್ರೆ ಏನ್ ಮಾಡ್ಲಿ, ರಾತ್ರಿ 12 ಗಂಟೆ ಆದ್ರೂ ನನ್ನ ಹೆಂಡತಿ ನನಗೋಸ್ಕರ ಊಟನೂ ಮಾಡ್ಬೇಕಾಯ್ತಾಳಪ್ಪ, ನಾನು ಹೋಗ್ಬೇಕು. ಬಾಲಣ್ಣವರೇ, ಈ ಕಾಲದಲ್ಲಿ ನಿಮ್ಮ ಹೆಂಡತಿ ರಾತ್ರಿ 12 ಗಂಟೆ ಆದ್ರೂ ನೀವು ಬರೋ ತನಕ ಊಟನೂ ಮಾಡದೆ ಕಾಯ್ತಾರೆ ಅಂದ್ರೆ ತುಂಬಾನೇ ಲಕ್ಕಿ ನೀವು. ಆ ಲಕ್ಕಿ ಅಲ್ಲ ಕಣ, ಅವಲಕ್ಕಿ ಮುಡ್ಡೆದ್ದೆ, ನಾನು ಗಡಿಗೆ ಮಾಡಿದ್ರೆ ಕಣಪ್ಪ ಅವಳು ಊಟ ಮಾಡೋದು. ಹಾಗೆ ದಿನೇಶ್ ಅಂತ ನಟರಿದ್ರು. ವಾಯ್ ಉಗುಳುಗಾಯಲಿ ಬಾಂಬುಂಟು ಮಾರಾಯ, ಉಗುಳುಗಾಯಲಿ ಬಾಂಬಿರುವುದಿಲ್ಲಿ. ಯಾವ ಬಾಂಬು? ನಗೆ ಬಾಂಬು, ಚಪ್ಪಾಳೆ ಬಾಂಬು, ಸಿಡಿಸಿ ಬರಲ್ಲ, ಜಿಯ್ಯ ಡ್ರ. NS ರಾವ್ ಅಂತ ಇದ್ರು. ಅಯ್ಯಬ್ಬೋ, ಕಿಲ ಅಮ್ಮ ಶಾಂತಿ ಮಾಡ್ಕೋಬೇಡಮ್ಮ ವಾಂತಿ. ಎಸ್, ಥ್ಯಾಂಕ್ ಯು ಗುರು. ಬರ್ತೀನಪ್ಪ, ಕಾರ್ಯಕ್ರಮ ಫಸ್ಟ್ ಕ್ಲಾಸ್, ನಿಮ್ಮ ಚಪ್ಪಾಳೆ ಫಸ್ಟ್ ಕ್ಲಾಸ್. ಎಸ್, ಥ್ಯಾಂಕ್ ಯು. ಮುಸುರಿ ಕೃಷ್ಣಮೂರ್ತಿ ಅಂತ ಇದ್ರು. ಸಾವುಕಾರ ದೊಡ್ಡ ಸಾಹೇಬ್ರು ಬಂದಾಗ ಹೇಳ್ಬೇಕು ಈ ಸೈನ್ ಹಾಕ್ಸ್ಕೊಳ್ಳೋದಕ್ಕೆ, ನಿಂಗೆ ಬರಲ್ಲ. ನೋಡಿ, ಅವ್ರದೇ ವಿಚಿತ್ರವಾದಂತ ನಗೆ ಇತ್ತು. ಹಾಗೇನೆ ನಮ್ಮ ದೊಡ್ಡಣ್ಣ ಮತ್ತೆ ಟೆನ್ನಿಸ್ ಕೃಷ್ಣ ಅವರು. ಒಂದು ಧ್ವನಿ ನೋಡೋಣ, ಏನ್ ಕೇಳಬಹುದು, ಪ್ರಶ್ನೆ ಉತ್ತರ ಏನ್ ಹೇಳ್ಬೋದು. ಹಾಸ್ಯ ನಟ ದೊಡ್ಡಣ್ಣ. ಕೊಲ್ಲಲಿ ಪಾಂಡು ಕುಮಾರನವು ಕೊಲ್ಲಲಿ. ಏನ್ ನೋಡ್ತಾ ಇದ್ದೀರಾ? ಇವತ್ತು ರೆಡಿ ಆಗಿದೆ, ಬಂದ್ಬಿಡಿ. ಓಹೋ, ನಾಟಿ ಕೋಳಿನ ತಗೊಂಡೋಗಿ MBBS ಕೊಡ್ಸೋಣ ಆಗ್ತಾ ಇದೀನಿ. ನಮ್ಮ ಮುಖ್ಯಮಂತ್ರಿ ಚಂದ್ರವರೇ ಕಾಣ್ತಾ ಇಲ್ವಲ್ಲ ಮೀಸೆ? ನಾಟಿ ಕೋಳಿ ಹೆಂಗು? ನಾಟಿ ಕೋಳಿ ಸುದ್ದಿ ಬರ್ಬೇಡ, ಸಿಗಡಿ ಸಿದ್ಧ ಬರ್ಬಿಡ್ತಾರೆ, ಹುಷಾರ್. ನಮ್ ಟೆನ್ನಿಸ್ ಕೃಷ್ಣ ಇಲ್ಲಪ್ಪ. ಆಯ್ ನಮಸ್ಕಾರ ಕಂಡ್ರೇನ, ನಮಸ್ಕಾರ ಕಂಡ್ರಕ್ಕ. ಮ್ಯಾಜಮ್ಮನ್ ಡಿಸ್ಕೋ ದೊಡ್ಡಣ್ಣ, ಒಂದೇ ಒಂದು ಪ್ರಶ್ನೆ ಕಣಣ್ಣ. ಅದೇನು ಅಂತ ಹೇಳಿ ಮಹಾಪ್ರಭು. ಏನು ಇಲ್ಲ ಕಣಣ್ಣ, ಜಾಸ್ತಿ ಎಣ್ಣೆ ಹೊಡಿತಾರಲ್ಲಣ್ಣ, ಅವ್ರಿಗೆ ವಯಸ್ಸೇ ಆಗಲ್ವಂತೆ, ನಿಜಾನೇನಣ್ಣ? 100% ಯಾರು ಜಾಸ್ತಿ ಎಣ್ಣೆ ಹೊಡಿತಿರೋ ಅವ್ರಿಗೆ ವಯಸ್ಸೇ ಆಗಲ್ಲ. ಯಾಕೆ ಹೇಳಿ? ವಯಸ್ಸಾಗಕ್ಕೆ ಮುಂಚೆ ನೆಗದು ಬಿದ್ದು ನೆಲ್ಲಿಕಾಯಿ ಹಾಕ್ತಾರಲ್ಲ, ಇನ್ನೆಲ್ಲ ವಯಸ್ಸಾಯ್ತದೆ. ಜಿಗಿ ಛಾಕ್. ನೋಡಿ, ಟ್ರೈ ಮಾಡಿ. ಯಾರಿಗೂ ವಯಸ್ಸಾಗಬಾರದು ಅಂದ್ರೆ ಹೆಂಗಾಗಿರ್ಬೇಕು ಅಂದ್ರೆ ನೋಡಿ. ಹಾಗೆ ಕೇವಲ ಹಾಸ್ಯಕ್ಕೆ ನಮ್ಮ ಮಂಡ್ಯದ ಗಂಡ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಒಂದು ಧ್ವನಿ. ರೆಬಲ್ ಸ್ಟಾರ್ ಅಂಬರೀಷ್. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಇಂಥ ಒಂದು ಕಾರ್ಯಕ್ರಮಗಳಾಗಬೇಕು ಯಾವತ್ತಷ್ಟೇ. ನಾವು ದುಡ್ಡು ಸಂಪಾದನೆ ಮಾಡಬಹುದು, ಈ ಜನ ಸಂಪಾದನೆ ಮಾಡೋದು ಬಹಳ ಕಷ್ಟ. ಇವತ್ತು ಯಾರು ಏನೇ ಅಂದ್ರು ಶ್ರೀಗಳು ರೈತರ ಗೌರವ ಕೊಡಿ, ಈ ದೇಶದ ಸೈನಿಕರ ಗೌರವ ಕೊಡಿ, ನಿಮ್ ತಂದೆ ತಾಯಿ ಗೌರವ ಕೊಡಿ ಅನ್ನೋದನ್ನ ಕಲಿಸಿದ್ದಾರೆ. ನಾವು ಅದನ್ನೆಲ್ಲ ಚಾಚಿ ತಪ್ಪದೆ ಪಾಲಿಸಿ ಒಳ್ಳೇದನ್ನ ಇಟ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತ್ರ ಮುಕ್ತಾಯ ಮಾಡ್ತಾ ಇದೀನಿ. ಎಲ್ಲ ಯಾವ ನಾವು ಸೈಡಲ್ಲಿ ಮಾತಾಡೋಣ. ಅವನು ಹೇಳ್ತಾನೆ, ಅಣ್ಣ ಪಾರ್ಟಿ ಬನ್ನಿ ಅಂತ. ನೋ ಪಾರ್ಟಿ, ಓನ್ಲಿ ಟೀ ಪಾರ್ಟಿ. ಕುಡಿದು ಲಿವರ್ ಔಟ್, ಆಮೇಲೆ ಎಂಟು ಮನೆ ಹೋಗೋದೇ ಡೌಟ್. ಹುಷಾರ್. ಎಲ್ಲರಿಗೂ ನಮಸ್ಕಾರ. ಅಭಿನಯ ಭಾಗ್ಯ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನಮ್ಮ ಮನ ಮುಚ್ಚೋಕೆ, ಅಂಗೈಗಲ್ಲ ಜಾಗ ಸಾಕು ಹಾಯಾಗಿರೋಕೆ. ಆದ್ರೆ ಬೆಂಗಳೂರಿನಲ್ಲಿ
ನಿಮ್ಮ ವಿಷ್ಣು ದಾದಾಗೆ ಸ್ಮಾರಕ ಮಾಡೋದಕ್ಕೆ ಅಂಗೈಗಳ ಜಾಗ ಸಿಕ್ತಾ? ಇಲ್ಲ ಇಲ್ಲ. ಆದ್ರೆ ನಾನು ಹೇಳೋದಿಷ್ಟೇ, ಸತ್ತಂತ ವ್ಯಕ್ತಿಗಳಿಗೆ ಮಾತ್ರ ಸ್ಮಾರಕ ಮಾಡೋದಕ್ಕೆ ಜಾಗ ಕೊಡ್ತಾರೆ. ನಿಮ್ಮ ವಿಷ್ಣು ದಾದ ಇನ್ನು ಬದುಕಿದ್ದಾನೆ, ಅದಕ್ಕೆ ಸ್ಮಾರಕ ಮಾಡೋದಕ್ಕೆ ಜಾಗ ಕೊಟ್ಟಿಲ್ಲ. ಏನಂತೀರಾ? ಹೌದಾ ಹೌದಾ? ಹಾಗೇನೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರಾಟೆ ಕಿಂಗ್ ಶಂಕರನಾಗ್ ಅವರ ಒಂದು ಧ್ವನಿ ಕೇಳರೆ ನಿಮಗೀಗ ದೂರದಲ್ಲಿ ಯಾರೋ ಕಾಂಚನ ಕೋಪವೇ ಗೀತಾಂಜಲಿ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಎಲ್ಲ ನಮಸ್ಕಾರ. ಯಾಕಂದ್ರೆ ಈ ಶಂಕರನಾಗ್ ಅಂದ ತಕ್ಷಣ ನಿಮ್ಮನ್ನ ಬಿಟ್ಟು 36 ವರ್ಷ ಆಗಿದೆ, ಇವತ್ತಿಗೂ ಚಪ್ಪಾಳೆ ತಗ್ತೀರಾ. ಯಾಕಂದ್ರೆ ನಾವು ಯಾವತ್ತು ಎಲ್ಲರಿಗೂ ಗೌರವ ಕೊಡಿ. ಕಾಕಿ ಹಾಕುವಂತ ನಮ್ಮ ಆರಕ್ಷಕರು ಇರ್ಬೋದು, ಕಾಕಿ ಹಾಕುವಂತ ನಮ್ಮ ಪೌರ ಕಾರ್ಮಿಕರು ಇರ್ಬೋದು, ಕಾಕಿ ಹಾಕುವಂತ ನಮ್ಮ ಆಟೋ ಡ್ರೈವರ್ಸ್ ಇರ್ಬೋದು, ಬಸ್ ಡ್ರೈವರ್ಸ್ ಇರ್ಬೋದು. ಕಾಕಿ ಪಬ್ಲಿಕ್ ಸರ್ವೆಂಟ್, ನಿಮ್ ಸೇವೆ ಮಾಡೋದಕ್ಕೆ ಅವ್ರಿರೋದು. ದಯವಿಟ್ಟು ಅವ್ರ ಜೊತೆ ಒಳ್ಳೆ ರೀತಿ ವರ್ತನೆ ಮಾಡಿ ಅಂತ ಹೇಳ್ತಾ, ಶಂಕರಣ್ಣ ನಿಮ್ಮ ಸ್ಮಾರಕ ಎಲ್ಲಿ ಅಂತ ಕೇಳಿದ್ರೆ ನಾನು ಹೇಳೋದಿಷ್ಟೇ, ನನ್ನ ಸ್ಮಾರಕ ಎಲ್ಲೂ ಹುಡುಕ್ಬೇಡಿ. ಯಾಕಂದ್ರೆ ನೀವು ಆಟೋ ಹತ್ತಬೇಕಾದ್ರೆ ಆಟೋ ಹಿಂದೆನೋ ಮುಂದೆನೋ ಈ ಶಂಕರನಾಗ್ ಫೋಟೋ ಹಾಕಿರ್ತಾರಲ್ಲ, ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರನಾಗ್ ಬೇಡ ಅಂತ ಹೇಳ್ತಾ ಎಲ್ಲ ನನ್ನ ಆಟೋ ಚಾಲಕರಿಗೆ, ಎಲ್ಲಾ ಜನತೆಗೆ ಈ ನಿಮ್ಮ ಶಂಕರನಾಗ್ ಮಾಡುವಂತ ನಮಸ್ಕಾರಗಳು. ಎಲ್ಲ ನಮಸ್ಕಾರ. ಥ್ಯಾಂಕ್ ಯು. ಬರಲ್ಲ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು. ಅಭಿಮಾನಿ ದೇವರುಗಳೇ, ಅಭಿಮಾನಿ ದೇವರುಗಳೇ ಅಂತ ನಿಮಗೆ ಹೇಳಿದೆ. ಈ ನನ್ನ ಅಭಿಮಾನಿ ದೇವರುಗಳು ನಮ್ಮ ಮಗ ಪುನೀತ್ ರಾಜ್ಕುಮಾರ್ನ ನೀವುಗಳ ದೇವರು ಅಂತ ಹೇಳಿದ್ರಿ. ಇಲ್ಲ, ನಾವ್ಯಾರು ದೇವರಲ್ಲ. ಪುನೀತ್ ಅವ್ರು ಹೇಳ್ತಾ ಇದ್ರು ಅಪ್ಪಾಜಿ ಅಭಿಮಾನಿಗಳನ್ನ ದೇವರು ಅಂದ್ರು. ಆದ್ರೆ ನಾನು ಹೇಳ್ತಾ ಇದ್ದೀನಿ ಅಭಿಮಾನಿಗಳು ನಮ್ಮನೆ ದೇವರು ಅಂತ. ಆದ್ರೆ ಎಪ್ಪ ಅವರು ನಿಮ್ ಜೊತೆ ಇಲ್ಲ, ಆದ್ರೆ ಅವ್ರನ್ನ ನೆನಪಿಸ್ಕೊಳ್ತಿರಲ್ಲ, ಅಷ್ಟು ಸಾಕು. ಯಾಕಂದ್ರೆ ಒಳ್ಳೆತನ ಯಾವತ್ತು ಕಾಯುತ್ತೆ. 4 ಜನಕ್ಕೆ ಸಹಾಯ ಮಾಡಿದ್ರೆ ನೆನಪಿಸ್ಕೊಳ್ತಾರೆ. ಕನ್ನಡ ಭಾಷೆನ ಉಳಿಸಿ ಬೆಳೆಸಿ ಬಳಸಿ ನಾವೆಲ್ಲ ನಟರು. ನಮಗೆ ರಾಜಕೀಯ ಗೊತ್ತಿಲ್ಲ, ನಮ್ಗೆ ಗೊತ್ತಿರೋದೊಂದೇ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬಹಳ ಸಂತೋಷ. ಯಾಕಂದ್ರೆ ಶ್ರೀಗಳ ಆ ಬಲಬದಿಯಲ್ಲಿ ಎಡಬದಿಯಲ್ಲಿ ಈ ರಾಜ್ಕುಮಾರ ಮತ್ತೆ ಪುನೀತ್ ರಾಜ್ಕುಮಾರ್ನ ಇಬ್ಬರು ಫೋಟೋವನ್ನ ಹಾಕಿದ್ದಾರೆ. ನಮಗೆ ಈ ಶ್ರೀಗಳು ಇವತ್ತು ಎಲ್ಲರೂ ಚೆನ್ನಾಗಿರಿ, ಮಠಮಾನ್ಯಗಳು ಇಲ್ಲ ಅಂದಿದ್ರೆ ಇವತ್ತು ಬಡವರ ಮಕ್ಕಳು ವಿದ್ಯೆ ಕಲಿಯೋಕಾಗ್ತಾ ಇತ್ತಾ? ಹೊಟ್ಟೆ ತುಂಬಾ ಊಟ ಮಾಡೋಕಾಗ್ತಾ ಇತ್ತಾ? ಸಮಾಜದಲ್ಲಿ ಒಂದು ಬದುಕನ್ನ ಕಟ್ಟಿಕೊಟ್ಟಂತ ಇಂಥ ಮಹನೀಯರುಗಳಿಗೆ ನಿಮ್ಮ ಚಪ್ಪಾಳೆ ಎಷ್ಟು ಬಂದರೂ ಸಾಲದು. ಆ ಮಠ ಪರಂಪರೆ ಅದು ನಮ್ಮನ್ನ ಸಾಕಿದಂತ ಒಂದು ಸಂಸ್ಕಾರವನ್ನು ಕಲಿಸಿದಂತ ಪರಂಪರೆ. ಇದು 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 ಬೇಕಾಗಿರೋದು. ಅಭಿಮಾನಿ ದೇವರುಗಳೇ, ಶರಣ ಶರಣಾರ್ಥಿ. ಹಾಗೆ ಈಗ ತಾನೇ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಧ್ವನಿ ಕೇಳಿದ್ದಾರೆ. ಡಿಬಾಸ್ ದರ್ಶನ್ ಅವರ ಧ್ವನಿ. ಎಲ್ಲರಿಗೂ ನಮಸ್ಕಾರಮ್ಮ. ಆಕ್ಚುಲಿ ಒಂದೇನು ಮಾತಾಡ್ತಾ ಇದ್ದೀನಿ ಚಿನ್ನ, ಸರಿಯಾಗಿ ಕೇಳಿಸ್ಕೊಳ್ಬೇಕು ಅಷ್ಟೇನೆ. ಒಂದು ಸಿನಿಮಾದಲ್ಲಿ ಒಂದು ಡೈಲಾಗ್ ಇತ್ತು, ಆಕಾಶದಲ್ಲಿರೋ ನಕ್ಷತ್ರ, ನೀರಲ್ಲಿರೋ ಮೀನು, ನನ್ನ ಜೊತೆ ಇರೋ ನನ್ನ ಸೆಲೆಬ್ರಿಟಿ ಯಾವತ್ತೂ ಬದಲಾಗಲ್ಲ. ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆಳೆಸಿ ನಿಯತ್ತಿಂದ ಕಟ್ಟಿರೋ ಸ್ವಂತ ತೂಗುದೀಪ ಬ್ರ್ಯಾಂಡ್ ಐಕಾಲ್ಬರೀಸ್ ಐರಾವತ ಬರ್ತಾ ಇದೆ. ತಾಕತ್ತಿದ್ರೆ ಕಟ್ಟಾಗ ನೋಡೋಣ. ಥ್ಯಾಂಕ್ ಯು ಚಿನ್ನ. ಹಾಗೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯನ್ನ ನಿಮ್ಮ ಮುಂದೆ ನೀಡ್ತಾ, ಯಾಕಂದ್ರೆ ಕಾಲಾವಕಾಶ ಇನ್ನೂ ಹೆಚ್ಚು ಸಮಯ ಅಲ್ಲ, 20 ನಿಮಿಷ ನಾನು ಜಾಸ್ತಿ ತಗೊಂಡ್ಬಿಟ್ಟಿದ್ದೀನಿ. ಇರ್ಲಿ, ಇನ್ನೆರಡು ಧ್ವನಿಯನ್ನ ತರುವಾಗ ನಿಮ್ಮ ಮುಂದಿನ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಈಗ ನಮ್ಮ ನಗಮುಖದ ಸರದಾರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾದ ಒಂದು ಡೈಲಾಗ್ ನಿಮ್ಮ ಮುಂದೆ. ಹೇ ದೇವರಾಜ, ಪ್ರತಿಯೊಬ್ಬನ ಜೀವನದ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದ್ರಲ್ಲಿ ಅನ್ಸೋರ್ ನಾವಾಗಿರ್ಬೇಕಷ್ಟೇನೆ. ಇರೋ ಒಂದ್ ಜೀವನ ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಹಿಂದೆ ಏನಾಗುತ್ತೆ ತಿಳಿದಿಲ್ಲ. ಎಲ್ ಮಲಗ್ತೀವಿ, ಎಲ್ ಬದುಕ್ತೀವಿ, ಎಲ್ಲ ಬರ್ದಿದ್ದಾನೆ, ಎಲ್ಲ ಅವಧಿ ನಮ್ ಕೈಯಲ್ಲಿ ಏನೂ ಇಲ್ಲ. ಆರನ ಜೈಕಾರನ ಯಾವತ್ ನಾವು ಕೇಳಾಕ್ಸ್ಕೋಬಾರ್ದು. ಅಭಿಮಾನಿಗಳು ಬೆಳೆಸಿದ್ರೆ ಬೆಳವಣಿಗೆ, ಅಭಿಮಾನಿಗಳು ಮೆರೆಸಿದ್ರೆ ಮೆರವಣಿಗೆ. ಅಭಿಮಾನಿಗಳೇ ನಮ್ಮನೆ ದೇವರು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಯಾಕಂದ್ರೆ ಇಷ್ಟೊತ್ತು, ಯಾಕಂದ್ರೆ ಹೋದ ಸರಿನೂ ಕೂಡ ಭರಮಸಾಗರದಲ್ಲಿ ನಡೆದಿದ್ದಾಗ ಅಲ್ಲೂ ಜನಸಾಗರವಿತ್ತು, ಅವಕಾಶ ಕೊಟ್ಟಿದ್ರು. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಾರವಿಂದಗಳ ಮತ್ತೊಮ್ಮೆ ನಮಸ್ಕರಿಸ್ತಾ, ವೇದಿಕೆ ಮೇಲೆ ಎಲ್ಲ ಗಣ್ಯಾತಿಥಿ ಗಣ್ಯರಿಗೆ ಮತ್ತು ಇಲ್ಲಿ ಬಂದು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಚಪ್ಪಾಳೆ ತಗ್ತಾ ಇರತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಪುಟ್ಟ ಕಲಾವಿದ ಮಾಡುವಂತ ಅನಂತನಂತ ಧನ್ಯವಾದಗಳು. ನಿಮ್ಮ ಚಪ್ಪಾಳೆ ಹೀಗೆ ಇರಲಿ. ಧನ್ಯವಾದಗಳು.
SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.